ಇವತ್ತು ನಮ್ಮ VHS ಅಭಿಮಾನ ಟ್ರಸ್ಟ್ ಕಚೇರಿಗೆ ಬಂದಿದ್ದೀರಿ. ನಮ್ಮ ಧನ್ಯವಾದಗಳು ತಿಳಿಸ್ತೀವಿ. ಏನು ನಮ್ಮ 74ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಕುರಿತು ಒಂದು ಏನು ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೇಳಕ್ಕೆ ಬಂದಿದ್ದೀರಿ. ಈ ಬಗ್ಗೆ ನಮ್ಮ ವಿಷ್ಣುಜಿ ಅವರ ದತ್ತುಪುತ್ರ ಶ್ರೀಧರಮೂರ್ತಿಯವರು 35 ವರ್ಷಗಳ ವಿಷ್ಣುವರ್ಧ ಅಪ್ಪಾಜಿ ಅವರ ಸೇವೆ ಮಾಡಿದ್ದಾರೆ. ವಿಷ್ಣುಜಿ ಅವರ ತಾಯಿ ಸೇವೆ ಮಾಡಿದ್ದಾರೆ. ಮತ್ತು ಇಬ್ಬರಿಗೂ ಅಂತ್ಯ ಸಂಸ್ಕಾರ ಮಾಡಿದ್ದೆ ಈ ಪುಣ್ಯಾತ್ಮ. ಇವತ್ತು ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಇದ್ದರು. ನಾವು ಅಭಿಮಾನಿಗಳು ಏನೂ ಅಲ್ಲ, ಅವರು ಇದ್ದವರು. ಅವರು 35 ವರ್ಷ ಸೇವೆ ಮಾಡಿದ್ದಾರೆ, ಅಂತ್ಯ ಸಂಸ್ಕಾರ ಮಾಡಿದ್ದಾರೆ, ಪುಣ್ಯಭೂಮಿ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಆ ವಿಷ್ಣು ಅವರ ಆತ್ಮ ಆ ಪುಣ್ಯಭೂಮಿ ಅಭಿಮಾನಿಸೋದ್ರಲ್ಲಿ ಬರ್ತಾ ಇದೆ. ಆ ಸಂಕಟ ಏನು ಅಂತ ಅದ್ರ ಬಗ್ಗೆ ಕೆಲವು ಮಾತಾಡ್ತಾರೆ, ಕಾರ್ಯಕ್ರಮದ ಬಗ್ಗೆ ಕುರಿತು ಮಾತಾಡ್ತಾರೆ, ಏನಾದ್ರೆ ಜಾಗದ ಬಗ್ಗೆ ಏನಾದ್ರೆಲ್ಲ ನಮ್ಮ ವಿವರಣೆ ಕೊಡ್ತಾರೆ ನಮ್ಮ ವಿಷ್ಣುಜಿ ಅಪ್ಪಾಜಿ ದತ್ತುಪುತ್ರ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಿ. ನಮಸ್ಕಾರ. ಸುದ್ದಿಮನೆಗೆ ವಿಷ್ಣುಜಿಯವರ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಅಭಿಮಾನಿ ಸಂಘಟನೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅವರ ಸಹಸ್ರಾರು ಅಭಿಮಾನಿಗಳನ್ನ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಇದೇ ಸೆಪ್ಟೆಂಬರ್ 18ನೇ ತಾರೀಕು ಅದ್ಧೂರಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಆ ಕಾರ್ಯಕ್ರಮವನ್ನು ಮಾಡೋಣ. ಶಾಂತಿಯುತವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋಣ. ಎಲ್ರಿಗೂ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ, ತಾವೆಲ್ಲರೂ ಬರಬೇಕು, ಸೇರಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನು ನೆರವೇರಿಸೋಣ. ಅವರ ಪುಣ್ಯಭೂಮಿ ಏನಿದೆ, ಆ ಪುಣ್ಯಭೂಮಿಯಲ್ಲಿ ಅವರ ಆತ್ಮ ಇವತ್ತು ಕೂಡ ಬಹಳ ಸಂಕಷ್ಟದಿಂದ ಮಾಡ್ತಾ ಇದೆ. ಅದಕ್ಕೆ ಒಂದು ನಾವು ಅಂತ್ಯವಾದ ಒಂದು ಹಾಡನ್ನು ಆಡಬೇಕಾಗಿದೆ. ಈ ಅಭಿಮಾನಿ ಸ್ಟುಡಿಯೋದ ಮಾಲೀಕರಿದ್ದೇನಿದ್ದಾರೆ, ಇಷ್ಟು ದಿನಗಳ ಕೂಡ ಕೊಡೋದು ಅವರು ಭಾಳಷ್ಟು ಸಹಕಾರವನ್ನು ಕೊಟ್ಟರು. ಇನ್ನು ಮುಂದಿನ ಸಹಕಾರವನ್ನು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಸಹಕಾರವನ್ನು ಅವ್ರು ಕೊಟ್ಟರೆ ನಿಮಗೆ ನಿಜವಾಗ್ಲೂ ನಾವೊಂದು ಅಲ್ಲಿ ಒಂದು ಪುಣ್ಯಭೂಮಿಯಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ. ಸ್ಮಾರಕ ಬೇರೆ ಕಡೆಗೆ ಇರ್ಬೋದು, ಬೇಕಾದಷ್ಟು ಕಡೆ ಸ್ಮಾರಕ ಮಾಡ್ತಾರೆ, ಮೈಸೂರಿನಲ್ಲೂ ಸ್ಮಾರಕ ಮಾಡಿದ್ದಾರೆ. ಆದರೆ ಆ ಪುಣ್ಯಭೂಮಿ ಅನ್ನೋದೇನಿದೆ, ಅವರ ಅಂತ್ಯ ಸಂಸ್ಕಾರವಾದಂತಹ ಜಾಗ ಏನಿದೆ, ಆ ಜಾಗದಲ್ಲಿ ಒಂದು ಚಿಕ್ಕದಾದ ಒಂದು ಮಂದಿರ ಆಗಬೇಕು. ಆ ಮಂದಿರ ಆಗಲಿಕ್ಕೆ ಇಷ್ಟು ವರ್ಷಗಳ ಕಾಲ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿವೆ. ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಅವರಿಗೆ ಇಲ್ಲಿಗೆ ಬರಲಿಕ್ಕಾಗದಿದ್ರು ಅವರವರ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ 18ನೇ ತಾರೀಕು ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಜಿಲ್ಲೆಯಿಂದಲೂ ಎಲ್ಲ ವಿಷ್ಣು ಸೇನಾ ಸಂಘಟನೆ ಇರ್ಬೋದು, ವಿಷ್ಣು ಸೇನಾ ಸಮಿತಿ ಇರ್ಬೋದು, ಇನ್ನೇನು ಹಲವಾರು ಸಂಘಟನೆಗಳಿದ್ದಾವೆ. ಆ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದ ಶಾಂತಿಯುತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡೋಣ, ಎಲ್ಲರೂ ಒಗ್ಗಟ್ಟಿನಿಂದ ಸೇರೋಣ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಕನ್ನಡ ಚಲನಚಿತ್ರ ರಂಗದವರು ಇಷ್ಟು ವರ್ಷ ಬರಲಿಲ್ಲ, ಯಾಕೆ ಬರ್ತಾ ಇರೋ ನಮ್ಗೆ ಗೊತ್ತಿಲ್ಲ. ಇವತ್ತರೂ ನಮ್ಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಈ ಒಂದು ಹುಟ್ಟುಹಬ್ಬದ ದಿನವಾರು ಬಂದು ಅವರು ಸಹಕಾರವನ್ನು ಕೊಟ್ಟು ವಿಷ್ಣುಜಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸವನ್ನು ನಾನು ಮಾಡಲಿ ಅಂತ ನಾನು ವಾಣಿಜ್ಯ ಮಂಡಳಿ ಆಗಿರ್ಬೋದು, ಕನ್ನಡ ಚಲನಚಿತ್ರ ರಂಗದ ಚಲನಚಿತ್ರ ಸಂಘ ಇರ್ಬೋದು, ನಿರ್ದೇಶಕರ ಸಂಘ ಇರ್ಬೋದು, ನಿರ್ಮಾಪಕರ ಸಂಘ ಇರ್ಬೋದು, ಇನ್ನು ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ. ಅವರೆಲ್ಲರೂ ಬಂದು ಒಂದು ಸಹಕಾರವನ್ನು ಕೊಟ್ಟು ವಿಷ್ಣುಜಿ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗುವಂಥ ಒಂದು ಕೆಲಸವನ್ನು ಮಾಡಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಅವರ ಆತ್ಮ ಇವತ್ತು ಕೂಡ ಅಲ್ಲಿ ಕೊರಗ್ತಾ ಇದೆ. ಇನ್ನು ಮುಂದೆ ಅವರನ್ನು ಆ ಕೊರಗಂತ ಇದನ್ನು ನಾವು ನಿಲ್ಲಿಸೋಣ, ಅವರಿಗೆ ಒಂದು ಶಾಂತಿಯನ್ನು ನೆಲೆಸುವಂಥ ಜಾಗವನ್ನು ಸಿಗುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ದಿವಸ ಎಷ್ಟೋ ಜನ ಆ ಒಂದು ಆತ್ಮ ಕೊರಗ್ತಾ ಇದ್ರು, ಹೊರಗಿನೆಲ್ಲ ಸುಮಾರು ತುಂಬ ಜನ ಹೋಗ್ಬಿಟ್ರು, ಇನ್ನೆಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. ಇನ್ನು ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ನೀವು ಎಲ್ಲರೂ ಶಾಂತಿಯುತವಾಗಿ ಏನಿದೆ ಒಂದು ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡೋಣ, ಶಾಂತಿಯ ಒಂದು ನೆಲೆಸುವಂಥ ಶಾಂತಿಯ ಜಾಗವನ್ನು ಮಾಡೋಣ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಂಡು ಹಾಗೆ ಅಮ್ಮವೂ ಕೇಳ್ಕೊತಾ ಇದ್ದೀನಿ. ನೀವು ಸಹ ಅಭಿಮಾನಿಗಳಿಗೆ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ, ಅಭಿಮಾನ ಸ್ಟುಡಿಯೋ ಮಾಲೀಕರ ಹತ್ರ ಮಾತನಾಡಿ ಇದಕ್ಕೊಂದು ಅಂತಿಮವಾದಂತಹ ಒಂದು ನಿರ್ಧಾರವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ಅಭಿಮಾನಿಗಳಿಗೆ ಸಂತೋಷ ಸಿಗಬೇಕು,
ಅಭಿಮಾನಿಗಳಿಗೆ ಪೂಜೆಯನ್ನು ಮಾಡುವಂಥ ಒಂದು ಕೆಲಸ ಆಗಬೇಕು. ಅಭಿಮಾನಿಗಳು ಸ್ಮಾರಕಕ್ಕೆ ಹೋಗ್ಬೋದು, ಆದರೆ ಇವತ್ತು ಕೂಡ ಅಂತ್ಯ ಸಂಸ್ಕಾರವಾದಂಥ ಜಾಗ ಏನಿದೆ ಆ ಜಾಗದಲ್ಲಿ ಬಂದು ಇವತ್ತು ಪ್ರತಿ ದಿವಸನೂ ಅವರು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಶನಿವಾರ ಭಾನುವಾರ ಇರ್ಬೋದು, ಅಲ್ಲಿ ನಿರಂತರವಾದ ಒಂದು ಪೂಜೆ ಪುನಸ್ಕಾರ ಕಣ್ಣಾಗಿ ನಾನು ನೋಡಿದ್ದೇನೆ. ಹಾಗಾಗಿ ಅಲ್ಲಿ ಒಂದು ಅಂತಿಮವಾದಂತಹ ಒಂದು ನಿರ್ಧಾರವನ್ನು ಮಾಡಿ ಅಲ್ಲಿ ಒಂದು ಸ್ಮಾರಕ ನಿರ್ಮಾಣವಾಗಬೇಕು ಅಂತ ಎಲ್ಲ ಕರ್ನಾಟಕದ ವಿಷ್ಣುಜಿಯವರ ಅಭಿಮಾನಿಗಳೆಲ್ಲರೂ ಒಗ್ಗಟ್ಟಾಗಿ ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಮುಂದಿನ ದಿನಗಳು ನಾವು ಮಾಡಬೇಕಾಗಿದೆ. ಎಲ್ಲರೂ ಮಾಡೋಣ, ಎಲ್ಲರೂ ಒಗ್ಗಟ್ಟಿಂದ ಇರೋಣ. ಇಷ್ಟು ದಿನಗಳ ಕಾಲ ನಾವು ಏನು ಹೋರಾಟವನ್ನು ಮಾಡಿಕೊಂಡು ಬಂದ್ವಿ, ಅದಕ್ಕೆ ಯಾವುದಕ್ಕೂ ಸಹ ನಮಗೆ ಪ್ರಯೋಜನ ಸಿಕ್ಕಲಿಲ್ಲ. ಇನ್ನು ಮುಂದೆ ಆ ಹೋರಾಟಕ್ಕೆ ಒಂದು ನಿರಂತರವಾದ ಒಂದು ಅದಕ್ಕೆ ಸಿಗ್ಬೇಕು ನಮಗೆ ಅಂತ ಹೇಳ್ಬಿಟ್ಟು ನಾವು ಮಾಡೋಣ. ಈ ಒಂದು ಕಾರ್ಯಕ್ರಮ ಏನಿದೆ, ಹುಟ್ಟುಹಬ್ಬ 74ರ ಹುಟ್ಟುಹಬ್ಬ ಏನಿದೆ, ಅದು ವಿಶೇಷವಾದಂಥ ಒಂದು ಹುಟ್ಟುಹಬ್ಬ ಆಗಿರುತ್ತೆ. ಯಾಕಂದ್ರೆ 75ರ ಹುಟ್ಟುಹಬ್ಬಕ್ಕೆ ನಾವು ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕಾಗಿದೆ, ಅಲ್ಲೊಂದು ಗುಡಿಯನ್ನು ಕಟ್ಟಬೇಕಾಗಿದೆ. ಅಭಿಮಾನಿಗಳಿಗೆ ಕೈ ಜೋಡಿಸೋಣ, ಅಭಿಮಾನಿಗಳು ₹1 ಹಾಕೋಣ, ₹1 ಹಾಕಿ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಹಣ ಬೇಕಾ ಕೊಡೋಣ, ಅದನ್ನು ಕೊಟ್ಟು ನಾವು ಆ ಜಾಗವನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಅಭಿಮಾನ ಸ್ಟುಡಿಯೋ ಮಾಲೀಕರ ಮಾತನ್ನು ಕೇಳ್ಕೊತೇನೆ, ಯಾವುದೇ ಕಾರಣಕ್ಕೂ ಸಹ ನೀವು ನಮಗೆ ನಿರಾಸೆಯನ್ನು ಮಾಡಬೇಡಿ. ಇಷ್ಟು ದಿನಗಳ ಕಾಲ ನಿರಾಸೆಯನ್ನು ಮಾಡ್ಕೊಂಡು ಬಂದಿದ್ದೀರಿ, ಇನ್ಮೇಲೆ ಮಾಡಬೇಡಿ. ಸರ್ಕಾರ ಬಹಳಷ್ಟು ನಿರಾಸೆ ಮಾಡ್ತು, ಅಲ್ಲಿ ಜಾಗವನ್ನು ಕೊಡ್ತು ಸರ್ಕಾರ. ಅಭಿಮಾನ ಸ್ಟುಡಿಯೋಗಳ ಮಾಲೀಕರನ್ನು ಕರೆದು ಮಾತಾಡಿ ಎಲ್ಲ ಮಾಡಿ ಆ ಜಾಗವನ್ನು ಕೊಟ್ಟರು. ಜಾಗ ಕೊಟ್ಟರೂ ಸಹ ನಿರಂತರವಾದ ಒಂದು ನೆಲೆಯೂರುವಂತಹ ಒಂದು ಕೆಲಸವನ್ನು ಸರ್ಕಾರ ಮಾಡಲಿಲ್ಲ. ಎಷ್ಟೋ ಜನ ಮುಖ್ಯಮಂತ್ರಿಗಳು ಬಂದರು, ನಿರಾಸೆ ಮಾಡಿದ್ರು. ಎಷ್ಟೋ ಜನ ಅಧಿಕಾರಿಗಳು ಬಂದರು, ನಿರಾಸೆ ಮಾಡಿದ್ರು. DC-ಗಳು ಶಂಕರ್ ಅವರು ಬಂದು ಸ್ವತಃ ಅವರೇ ಒಂದು ಅಲ್ಲಿ ಸರ್ವೆ ಮಾಡಿ ಆ ಜಾಗವನ್ನು ನಮ್ಗೆ ಏನು ಮಾಡ್ಕೊಡ್ಲಿಕ್ಕೆ ಬರ್ತಾರೆ. ತಕ್ಷಣ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಮಾರನೇ ದಿವಸನೇ ಅವ್ರು ಇರೋದಿಲ್ಲ. ಸರ್ಕಾರ ಇಂಥ ಕೆಲಸ ಕೂಡ ಮಾಡಿದೆ. ನಮಗೆ ಸರ್ಕಾರ ಮುಖ್ಯಮಂತ್ರಿಗಳು 5 ನಿಮಿಷ ಕೆಲಸ ಅವ್ರು ಮಾಡ್ಬೋದು, ಮುಖ್ಯಮಂತ್ರಿಗಳು ಮಾಡ್ಬೋದು. ಮಾಲೀಕನ ಕರ್ಕೊಂಡು ಮಾತನಾಡಿ ಇತ್ಯರ್ಥವನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವಾಗ ಕೂಡ ಸಿದ್ದರಾಮಯ್ಯ ಅವರು ಇದ್ದಾರೆ, ಸಿದ್ದರಾಮಯ್ಯ ಕರೆದು ಮಾತಾಡ್ಬೋದು, ಮಾಡ್ಕೊಡ್ಲಿ, ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ಲಿ ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ. ಹಾಗೆಯೇ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ವಿಷ್ಣು ಸೇನಾ ಸಮಿತಿ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿ, ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಮತ್ತು ಡಾಕ್ಟರ್ ವಿಷ್ಣು ಸೇನಾ ಸಂಘಟನೆ ಹಾಗೂ ಇನ್ನೂ ಹಲವಾರು ಸಂಘಟನೆಗಳು ಸೇರಿ ಅಲ್ಲಿ 74ರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡೋಣ. ಬನ್ನಿ, ಕೈ ಜೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ.